ಸುಪ್ರೀಂ ಕೋರ್ಟ್ನ ನಕಲಿ ದಾಖಲೆ ಸೃಷ್ಟಿಸಿ ಜೈಲಿನಿಂದ ಬಿಡುಗಡೆಯಾಗಿದ್ದ ಕೈದಿ 8 ವರ್ಷಗಳ ಬಳಿಕ ವಂಚನೆ ಪತ್ತೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಜೀವಾವಧಿ ಕೈದಿಯೊಬ್ಬರು ಸುಪ್ರೀಂ ಕೋರ್ಟ್ನ ನಕಲಿ ದಾಖಲೆ ಸೃಷ್ಟಿಸಿ ಬಿಡುಗಡೆಯಾಗಿರುವ ಭಾರೀ ವಂಚನೆಯ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. 2001ರ ಅಪಹರಣ ಪ್ರಕರಣದ ಅಪರಾಧಿ ಶಂಕರ್ ಆರುಮುಗಂ ಸುಪ್ರೀಂ ಕೋರ್ಟ್ನ ಆದೇಶದ ನಕಲಿ ಪತ್ರ ಸಲ್ಲಿಸಿ ನವೆಂಬರ್ 13, 2018ರಂದೇ ಜೈಲಿನಿಂದ ಹೊರಬಂದಿದ್ದನು. ಇತ್ತೀಚೆಗೆ ಜೈಲು ಮಹಾನಿರ್ದೇಶಕರಿಗೆ ಬಂದ ಅನಾಮಧೇಯ ದೂರಿನ ಆಧಾರದ ಮೇಲೆ ಆಂತರಿಕ ತನಿಖೆ ನಡೆಸಿದಾಗ ಈ ಜೈಲು ವಂಚನೆಯ ಪ್ರಕರಣ ಪತ್ತೆಯಾಗಿದೆ. ಸುಪ್ರೀಂ ಕೋರ್ಟ್ ಸಹಾಯಕ ರಿಜಿಸ್ಟ್ರಾರ್ ಅವರೊಂದಿಗೆ ಜೈಲು ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಅಪರಾಧಿ ಸಲ್ಲಿಸಿದ್ದ ಆದೇಶ ಸಂಪೂರ್ಣ ನಕಲಿ ಎಂಬುದು ಸಾಬೀತಾಗಿದೆ. ಜೈಲು ಅಧಿಕಾರಿಗಳ ಆಂತರಿಕ ತನಿಖಾ ವರದಿಯ ಅನ್ವಯ ಸದ್ಯ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ವಂಚನೆ ಹಾಗೂ ಫೋರ್ಜರಿ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಪ್ರಕರಣವನ್ನು ಖಚಿತಪಡಿಸಿದ್ದು, ತಲೆಮರೆಸಿಕೊಂಡಿರುವ ಅಪರಾಧಿಯ ಮರುಬಂಧನಕ್ಕೆ ಹಾಗೂ ಆತನಿಗೆ ಸಹಕರಿಸಿದವರ ಪತ್ತೆಗೆ ತನಿಖೆ ಚುರುಕುಗೊಳಿಸಲಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.